ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೌಂದರ್ಯ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತಾನೆ. ನೀವೇನಾದರೂ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವೆಬ್ಸೈಟ್ ಲಿಂಕ್ನ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಅಲ್ಲಿ ನೀವು ನೋಟಿಫಿಕೇಶನ್ ಓದ್ಕೊಂಡು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಟಿಫಿಕೇಶನ್ನ ಓಪನ್ ಮಾಡಿದಾಗ ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ ಇಲ್ಲಿ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡೋದಕ್ಕೆ ಅಂದ್ರೆ ಈ ಒಂದು ಹುದ್ದೆಗಳನ್ನ ಬಂದ್ಬಿಟ್ಟು ನೀವು ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ. ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನೀವು ಆಫ್ಲೈನ್ ಅಪ್ಲಿಕೇಶನ್ ಫಾರ್ಮ್ ನ ಡೌನ್ಲೋಡ್ ಮಾಡಿಕೊಂಡು ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿ ಅದನ್ನ ಈ ಒಂದು ಬೆಂಗಳೂರಿನ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ. ಈ ಒಂದು ಸೌಂದರ್ಯ ಸೌಧ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಬಂದ್ಬಿಟ್ಟು ಇದು ಬೆಂಗಳೂರು ಒಂದೇ ಹೆಡ್ ಕ್ವಾರ್ಟರ್ ಇರೋದು. ಆ ಒಂದು ಬ್ಯಾಂಕ್ನ ಹುದ್ದೆಗಳಿಗೆ ಕರೆದಿದ್ದಾರೆ, ಅರ್ಜಿ ಆಹ್ವಾನಿಸಿದ್ದಾರೆ. ಇಲ್ಲಿ ಫಸ್ಟಿಗೆ ಬಂದು ಯಾವೆಲ್ಲ ಹುದ್ದೆಗಳು ಖಾಲಿ ಇದಾವೆ ಅಂತ ಬಂದ್ರೆ ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಒಂದು ಹುದ್ದೆಗಳಿದಾವೆ. ಈ ಒಂದು ನಿರ್ವಹಣಾಧಿಕಾರಿ ಬಂದ್ರೆ ಯಾವ ಒಂದು ಎಜುಕೇಶನ್ ಆಗಿರ್ಬೇಕು ಮತ್ತೆ ಯಾವ ಒಂದು ಅನುಭವ ಇರಬೇಕು ಅಂತ. ಇಲ್ಲಿ ಎಂ.ಕಾಮ್ ಅಥವಾ MBA ಫೈನಾನ್ಸ್ ಅಲ್ಲಿ ಸ್ನಾತಕೋತ್ತರ ಅಂದ್ರೆ ಮಾಸ್ಟರ್ಸ್ ಡಿಗ್ರಿನ ಪಡೆದಿರ್ಬೇಕತ್ತೆ. ಕಂಪ್ಯೂಟರ್ ನಾಲೆಜ್ ನ ಇರಬೇಕಾಗತ್ತೆ. ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಈ ಒಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಂದ್ರೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಂದ್ಬಿಟ್ಟು ಕನಿಷ್ಠ 10 ವರ್ಷ ಶಾಖಾ ವ್ಯವಸ್ಥಾಪಕ ಅಥವಾ ಈ ಶಾಖಾ ವ್ಯವಸ್ಥಾಪಕವಾಗಿ ಏನಂತಂದ್ರೆ ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಇರ್ಬೇಕಾಗತ್ತೆ. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 45 ವರ್ಷದೊಳಗಡೆ ಇದ್ದವರು ಮ್ಯಾಕ್ಸಿಮಮ್ 45 ವರ್ಷ ತನಕ ಅಪ್ಲೈ ಮಾಡ್ಬೋದು. ಇಲ್ಲಿ ವ್ಯವಸ್ಥಾಪಕ ಹುದ್ದೆಗಳಿದಾವೆ. ಇಲ್ಲಿ ಇದು ಬಂದ್ಬಿಟ್ಟು ಒಂದು ಹುದ್ದೆಗಳಿದಾವೆ. ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿನ ಪಡೆದಿರ್ಬೇಕಾಗತ್ತೆ. ಯಾವ ಒಂದು ಡಿಗ್ರಿ ಅಂತ ಬಂದ್ರೆ BCom, BBA, M.Com ಅಥವಾ MBA ಪದವಿನ ಪಡೆದಿರ್ಬೇಕಾಗತ್ತೆ. ಕಂಪ್ಯೂಟರ್ ನಾಲೆಜ್ ನ ಇರಬೇಕಾಗತ್ತೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಏನಂತಂದ್ರೆ ಕನಿಷ್ಠ 5 ವರ್ಷ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರಬೇಕಾಗತ್ತೆ. ಇದು ಬಂದ್ಬಿಟ್ಟು ಇದಕ್ಕೆ ಒಂದು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನ ಬಂದ್ಬಿಟ್ಟು 40 ವರ್ಷ ತನಕ ಅಪ್ಲೈ ಮಾಡಬಹುದು. ಹಿರಿಯ ಅಧಿಕಾರಿ ಹುದ್ದೆಗಳಿದಾವೆ. ಅದು ಬಂದ್ಬಿಟ್ಟು 2 ಹುದ್ದೆಗಳಿದಾವೆ. ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿನ ಪಡೆದಿರಬೇಕು. BCom, BBA, M.Com, MBA ಆದವರು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಕಂಪ್ಯೂಟರ್ ಪರಿಣಿತಿ ಇರಬೇಕಾಗತ್ತೆ, ಕಂಪ್ಯೂಟರ್ ನಾಲೆಜ್ ಇರಬೇಕಾಗತ್ತೆ. ಬ್ಯಾಂಕಿಂಗ್ ಅಥವಾ ಸಹಕಾರ ಕ್ಷೇತ್ರದಲ್ಲಿ ಏನಂತಂದ್ರೆ ಅನುಭವ ಹೊಂದಿದವರಿಗೆ ಮಾತ್ರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಈ ಒಂದು ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದ್ಬಿಟ್ಟು 35 ವರ್ಷ ತನಕ ಅಪ್ಲೈ ಮಾಡ್ಬೇಕತ್ತೆ. ಇಲ್ಲಿ ಕಿರಿಯ ಅಧಿಕಾರಿ ಬಂದ್ಬಿಟ್ಟು 3 ಹುದ್ದೆಗಳಿವೆ. ಯಾವುದೇ ಒಂದು ಯೂನಿವರ್ಸಿಟಿಯಿಂದ ಡಿಗ್ರಿನ ಪಡೆದಿರ್ಬೇಕಾಗುತ್ತೆ. ಯಾವ ಒಂದು ಡಿಗ್ರಿ ಅಂತಂದ್ರೆ BCom, BBA ಪದವಿನವರಿಗೆ ಅಪ್ಲೈ ಮಾಡಬಹುದು. ಈ ಒಂದು ಹುದ್ದೆ ಬಂದ್ಬಿಟ್ಟು ಕಂಪ್ಯೂಟರ್ ನಾಲೆಜ್ ಇರ್ಬೇಕಾಗತ್ತೆ. ಇದು ಯಾವುದೇ ತರದ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ. ಕನಿಷ್ಠ ಒಂದು ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು 30 ವರ್ಷ ತನಕ ಅಪ್ಲೈ ಮಾಡಬಹುದು. ಈ ಒಂದು ಎಲ್ಲಾ ಹುದ್ದೆಗಳಿಗೆ ಬಂದ್ಬಿಟ್ಟು ಕನ್ನಡವನ್ನು ಓದ್ಲಿಕ್ಕೆ, ಮಾತಾಡ್ಲಿಕ್ಕೆ, ಕನ್ನಡ ಭಾಷೆಯಲ್ಲಿ ವ್ಯವಹರಿಸಲಿಕ್ಕೆ ಎಲ್ಲ ಬರ್ತಿರ್ಬೇಕಾಗತ್ತೆ. ಅಂತವ್ರು ಮಾತ್ರ ಈ ಒಂದು ಹುದ್ದೆಗಳನ್ನು ಅಪ್ಲೈ ಮಾಡಬಹುದು. ಇಲ್ಲಿ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ನಾನು ಹೇಳ್ದಂಗೆ ಕರೆಕ್ಟ್ ಆಗಿ ನೀವು ನೋಟಿಫಿಕೇಶನ್ ಓದ್ಕೊಂಡು ಯಾವ ಒಂದು ವಿದ್ಯಾರ್ಥಿ ಅಂತ ನೋಡಿ ಅಪ್ಲೈ ಮಾಡ್ಬೇಕಾಗತ್ತೆ. ಕೊನೆ ದಿನಾಂಕ ಬಂದ್ಬಿಟ್ಟು 5ನೇ ತಾರೀಕು ತನಕ ನೀವು ಈ ಒಂದು ಹುದ್ದೆಗಳಿಗೆ ಏನಂತಂದ್ರೆ ಅಪ್ಲಿಕೇಶನ್ ನ ಫಾರ್ಮೆಟ್ ನ ಡೌನ್ಲೋಡ್ ಮಾಡ್ಕೊಂಡು ಯಾವೆಲ್ಲ ಡಾಕ್ಯುಮೆಂಟ್ ನ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂತ ಬಂದ್ರೆ ಇಲ್ಲಿ ನೀವು ವೆಬ್ಸೈಟ್ ನಲ್ಲಿ ಅದೊಂದು ಅಪ್ಲಿಕೇಶನ್ ನ ತೋರಿಸ್ತೀನಿ ಎಲ್ಲಿ ಡೌನ್ಲೋಡ್ ಮಾಡೋದು ಅಂತಂದು. ಈ ಒಂದು ಅಡ್ರೆಸ್ ಇಲ್ಲಿದೆ. ಈ ಒಂದು ಅಡ್ರೆಸ್ ನೊಳಗೆ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆಗೆ ಅಟ್ಯಾಚ್ ಮಾಡಿ ಅಥವಾ ಇಮೇಲ್ ಐಡಿಗೆ ನಿಮ್ಮದೇ ಆಗಿರ್ತಕ್ಕಂಥ ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ನ ಇರ್ಬೇಕಾಗತ್ತೆ. ನಿಮ್ಗೆ ಏನಂತಂದ್ರೆ ಏನಾದ್ರೂ ಒಂದು ಇಂಟಿಮೇಷನ್ ಮಾಡಲಿಕ್ಕೆ, ಇಂಟರ್ವ್ಯೂ ಮಾಡ್ಲಿಕ್ಕೆ, ಈ ಒಂದು ಮೊಬೈಲ್ ಮತ್ತು ಇಮೇಲ್ ನಂಬರ್ ನ ಕರೆಕ್ಟ್ ಆಗಿ ನಮೂದಿಸಿದ್ರೆ ಇಂಟಿಮೇಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಈ ಒಂದು ಯಾವ ದಾಖಲಾತಿಗಳನ್ನು ಈ ಒಂದು ಅಪ್ಲಿಕೇಶನ್ಗೆ ನೀವು ಅಟ್ಯಾಚ್ ಮಾಡ್ಬೇಕಂತ ಬಂದ್ರೆ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಏನಂತಂದ್ರೆ ಎಲ್ಲಾ ವರ್ಷಗಳ ಸೆಮಿಸ್ಟರ್ ಅಂಕಪಟ್ಟಿಗಳು ಮತ್ತು ಘಟಿಕೋತ್ಸವ ಪ್ರಮಾಣ ಪತ್ರಗಳು ಅಂದ್ರೆ ಕನ್ವೊಕೇಶನ್ ಸರ್ಟಿಫಿಕೇಟ್, ಎಲ್ಲಾ ಸೆಮ್ ನ ಮಾಸ್ ಕಾರ್ಡ್ ನ ಇದು ಸ್ವಯಂ ದೃಢೀಕರಣ ಪತ್ರಗಳನ್ನು ಲಗತ್ತಿಸಬೇಕಾಗತ್ತೆ. ಇಲ್ಲಿ ಕಂಪ್ಯೂಟರ್ ಜ್ಞಾನನ ಇರ್ಬೇಕಾಗತ್ತೆ. ಅದರನ್ನ ಒಂದು ಸ್ವಯಂ ದೃಢೀಕರಿಸಿದ ದಾಖಲಾತಿ ಇರ್ಬೇಕಾಗತ್ತೆ. ಒಂದು ಕಂಪ್ಯೂಟರ್ ಸರ್ಟಿಫಿಕೇಟ್ ಇರ್ಬೇಕಾಗತ್ತೆ. ಆಯ್ಕೆ ವಿಧಾನ ಬಂದ್ಬಿಟ್ಟು ಎಲ್ಲಾ ಈ ಒಂದು ಹುದ್ದೆಗಳಿಗೆ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡ್ತಾ ಹೋಗ್ತಾರೆ. ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಏನಂತಂದ್ರೆ ನೀವೇ ನಿಮ್ಮ ಸ್ವಂತ ವೆಚ್ಚದಲ್ಲಿ ಬರ್ಬೇಕಾಗತ್ತೆ. ಇಲ್ಲಿ ಎಲ್ಲಾ ಈ ಒಂದು ಹುದ್ದೆಗಳು ಬಂದ್ಬಿಟ್ಟು ಪರೀಕ್ಷಾ ಕೇಂದ್ರ ಏನಂತಂದ್ರೆ
ಬೆಂಗಳೂರಿನಲ್ಲಿ ಆಗಿರುತ್ತೆ. ಈ ಒಂದು ಯಾವುದೇ ತರಹದ ಬೇರೆ ಬ್ರಾಂಚಸ್ ಇರೋದಲ್ಲ. ಈ ಒಂದು ಹುದ್ದೆ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಇರುತ್ತೆ. ಇಲ್ಲಿ ಎಷ್ಟೆಷ್ಟು ಪೇ ಸ್ಕೇಲ್ ಇದೆ ಅಂತ ನೀವು ನೋಡ್ಬೋದು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಷ್ಟಿದೆ, ಶಾಖಾ ವ್ಯವಸ್ಥಾಪಕರು ಎಷ್ಟಿದೆ, ಹಿರಿಯ ಅಧಿಕಾರಿ ಎಷ್ಟಿದೆ, ಕಿರಿಯ ಅಧಿಕಾರಿ ಎಷ್ಟಿದೆ ಅಂತ ನೀವು ನೋಡಬೇಕಾಗುತ್ತೆ. ಇಲ್ಲಿ ಮತ್ತೆ ವೆಬ್ಸೈಟಿಗೆ ಬಂದ್ರೆ ಇಲ್ಲಿ ಒಂದು ಅಪ್ಲಿಕೇಶನ್ ಇದೆ, ಅದನ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡಬಹುದು. ಇಲ್ಲಿ ಯಾವ ರೀತಿ ಇದೆ ಅಂತ ನೀವು ನೋಡ್ಕೋಬಹುದು. ಇದ್ರ ಜೊತೆಗೆ ನೀವು ಏನಂತ ಎಲ್ಲಾ ಸೆಮಿಸ್ಟರ್ ನ ಮಾರ್ಕ್ಸ್ ಕಾರ್ಡು, SSLC PUC ಮಾರ್ಕ್ಸ್ ಕಾರ್ಡು, ಇದನ್ನ ಏನಂತಂದ್ರೆ ಸ್ವಯಂ ದೃಢೀಕರಿಸಿ ಲಗತ್ಸ್ಬೇಕಾಗತ್ತೆ. ಇಲ್ಲಿ ಫೋಟೋನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು. ಯಾವ ಒಂದು ವಿದ್ಯಾರ್ಥಿ ಹೆಂಗಿದೆ, ಯಾವ ಒಂದು ವರ್ಷದಲ್ಲಿ ಪಡೆದ, ಎಷ್ಟು ಪರ್ಸೆಂಟೇಜು, ಪೋಸ್ಟ್ ಗ್ರಾಜುಯೇಷನ್ ಪಡೆದ್ರೆ ಎಷ್ಟು, ಇಲ್ಲಿ ಯಾವ್ದಾದ್ರು ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಅದನ್ನ ಎಲ್ಲ ಡೀಟೇಲ್ಸ್ನೆಲ್ಲ ಇಲ್ಲಿ ಸಬ್ಮಿಟ್ ಮಾಡ್ತಾ ಇಲ್ಲಿ ಎಲ್ಲ ಫಿಲ್ ಅಪ್ ಮಾಡಿ ಸೈನ್ ಎಲ್ಲ ಹಾಕಿ ನೀವೊಂದು ನಾನು ಹೇಳಿ ತಿಳಿಸಕ್ಕಂತ ಅಡ್ರೆಸ್ಸಿಗೆ ಕಳಿಸ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.